ಡ್ರಗ್ಸ್ ಅವೇರ್ನೆಸ್ ಅಂದರೆ ಮಾದಕ ದ್ರವ್ಯ ವ್ಯಸನಿಗಳಿಗೆ ಅರ್ಥ ಆಯ್ತಾ. ಡ್ರಗ್ಸ್ ಅವೇರ್ನೆಸ್ ಮಾಲಲ್ಲಿ, ಸ್ಕೂಲಲ್ಲಿ, ಆಮೇಲೆ ಕಂಪ್ನಿಗಳಲ್ಲಿ ಎಲ್ಲೆಲ್ಲಿ ಜನಸಂದಣಿ ಇರ್ತದ ಅದರಿಂದ ಮಾದಕ ವಸ್ತು ಡ್ರಗ್ಸ್ ತೊಗೊಂಡೋದಾಗ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ನಿಮಗೆ, ಫ್ಯಾಮಿಲಿ ಮೇಲೆಗೆ, ಸಮಾಜದಲ್ಲಿ ಮತ್ತು ದೇಹಕ್ಕೆ ಯಾವ ಥರ ದುಷ್ಪರಿಣಾಮ ಆಗುತ್ತೆ ಅಂತ ಒಂದು 2 ಮಿನಿಟ್ ಹೇಳ್ತಾ ಇದ್ದೀನಿ. ಓಕೆ, ಡ್ರಗ್ಸು ತೊಗೊಳೋದ್ರಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ. ಡ್ರಗ್ಸು ತೊಗೊಳ್ತಾರೆ. ಡ್ರಗ್ಸಲ್ಲಿ 2 ಥರ ಇರುತ್ತೆ. ಒಂದು ಮೆಡಿಕಲ್ ಡ್ರಗ್ಸ್ ಇರುತ್ತೆ, ನೈಸರ್ಗಿಕವಾಗಿ ಡ್ರಗ್ಸ್ ಇರುತ್ತೆ. ಓಕೆ, ಅದು ಮೆಡಿಕಲಲ್ಲಿ 0.4 ಇರುತ್ತೆ. ಅದು ಓನ್ಲಿ ಮೆಡಿಷನ್ನಿಗೆ ಮಾತ್ರ ಉಪಯೋಗಿಸ್ತಕ್ಕಂಥ ಡ್ರಗ್ಸು. ಓಕೆ, ಇದು ನೈಸರ್ಗಿಕವಾಗಿ ಅಂದರೆ ತಂಬಾಕು ಇದನ್ನು ಬಳಸಿ ಅಥವಾ ಪಾಟಲ್ಲಿ ಅಥವಾ ಜಮೀನಲ್ಲಿ ಮಾರೋದು ಮತ್ತು ಲಾಭ ಗಳಿಸೋದಕ್ಕೆ ನೀವು ಸೇವನೆ ಮಾಡಬೇಕೆ ಅಂತ ಅಲ್ಲ, ಸೇವನೆ ಮಾಡ್ದಲೇ ನೀವು ಅಲ್ಲಿ ಸಿಗುತ್ತೆ ಅಂತ ಹೇಳಿದರು ಸಾಗಾಣಿಕೆ ಮಾಡಿದಾಗ ಉತ್ಪಾದನೆ ಮಾಡಿರು ಸಾಗಾಣಿಕೆ ಮಾಡೋದು ಅಥವಾ ಅಲ್ಲಿದೆ ಅಂತ ಹೇಳೋದು ಅದೆಲ್ಲ ಕಾನೂನು ಅಪರಾಧ. ಓಕೆ, ಡ್ರಗ್ ತಗೊಂಡೋದ್ರಿಂದ ಅವನು ಅಬ್ನಾರ್ಮಲ್ ಆಗ್ತಾನೆ, ನರಗಳೆಲ್ಲ ವೀಕ್ ಆಗುತ್ತೆ, ದೇಹ ಸ್ಥಿತಿ ಕುಂಠಿತ ಆಗ್ತಾನೆ, ಒಬ್ಬಟ್ಟಿ ಆಗ್ತಾನೆ, ಖಿನ್ನತೆ ಒಳಗಾಗ್ತಾರೆ. ಖಿನ್ನತೆ ಒಳಗಾಗಿ ಫ್ಯಾಮಿಲಿ ದೂರ ಇಡ್ತಾರೆ, ಸಮಾಜದಿಂದ ದೂರ ಆಗುತ್ತೆ, ಶಾಲಾ ಕಾಲೇಜಿಂದ ದೂರ ಆಗ್ತಾನೆ, ಕಂಪ್ನಿಯಿಂದ ದೂರ ಆಗ್ತಾನೆ. ಅವನಿಗೆ ದುಡ್ಡು ಸಿಕ್ಕಿದಾಗ ಕ್ರೈಮ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ವ್ಯಸನಿ ಆದಾಗ ಕ್ರೈಮ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ದುಡ್ಡು ಸಿಗಲ್ಲ, ಅವ್ನು ಡ್ರಗ್ಗಿಸ್ಟ್ ಆಗ್ತಾನೆ. ಅದಕ್ಕೆ ಏನು ಮಾಡ್ತಾನೆ, ದುಡ್ಡು ಕದಿಬೇಕು ಅಥವಾ ಕಳ್ತನ ಮಾಡಬೇಕು, ಅದನ್ನು ಯೂಸ್ ಮಾಡಬೇಕು. ಓಕೆ, ಅದರಿಂದ ನಿಮಗೆ ಟ್ಯಾಬ್ಲೆಟಲ್ಲಿ ಜ್ಯೂಸಲ್ಲಿ ಕೊಟ್ಟಾದ್ಮೇಲೆ ನಿಮಗೆ ಮಂಪರು ಬಂದು ಆವಾಗ ನಿಮ್ಮನ್ನು ಏನಾದರೂ ಕೆಟ್ಟ ಕೆಲಸ ಮಾಡ್ಬೋದು ಅಥವಾ ಮಾಡ್ಬೋದು ಅಥವಾ ಮೊಬೈಲ್ ಕೇಳ್ಬೋದು ಇಲ್ಲ ಹಣ ಕೇಳ್ಬೋದು. ಓಕೆ, ಅದರಿಂದ ನೀವು ಜಾಗೃತರಾಗಿ ಅವೇರ್ನೆಸ್ ಡ್ರಗ್ಸಿಂದ. ಓಕೆ, ಡ್ರಗ್ ಇಂಜೆಕ್ಟ್ ಮಾಡ್ಬೋದು, ಮಾತ್ರೆ ಕೊಡ್ಬೋದು, ಜ್ಯೂಸ್ ಕೊಡ್ಬೋದು, ಗೊತ್ತೇ ಆಗಿರಲ್ಲ ನಿಮಗೆ. ಇದು ಯಾವುದೋ ಜ್ಯೂಸ್ ಅಂತ ಕೊಡ್ತಾರೆ, ಅದು ಮಂಪರು ಬರುತ್ತೆ, ಎಲ್ಲ ವೀಕ್ ಆಗುತ್ತೆ, ಬೇಗ ಸತ್ತೋಗ್ಬಿಡ್ತಾರೆ, ಫ್ಯಾಮಿಲಿ ಹಾಳಾಗ್ಬಿಡುತ್ತೆ, ಗೊತ್ತಲ್ಲ. ಇವಾಗ ನಾನು ಕಲ್ತಾದ್ಮೇಲೆ ಅಥವಾ ನೀವು ಕಲ್ತಾದ್ಮೇಲೆ ಇನ್ನೊಬ್ಬ ಬನ್ನಿ ಒಂದು ಟೆಸ್ಟಿಂಗು ಚಾಕ್ಲೇಟ್ ಕೊಡಿ ಅಥವಾ ಇದು ಕೊಡಿ, ಚಾಕ್ಲೇಟಲ್ಲಿ ಕೊಡ್ತಾರೆ ಅಥವಾ ಇದರಲ್ಲಿ ಜ್ಯೂಸಲ್ಲಿ ಕೊಡ್ತಾರೆ. ಆವಾಗ ನೀವು ವ್ಯಸನ ಆಗಿ ಮತ್ತು ಖಿನ್ನತೆಗೆ ಒಳಗಾಗ್ತೀರಾ ಅಥವಾ ಹ್ಯಾಂಗ್ ಮಾಡ್ಕೊಳೋದು ಅಥವಾ ಕಳ್ತನ ಮಾಡೋದು ಅಥವಾ ಕ್ರೈಮ್ಗೆ ಇನ್ವಾಲ್ವ್ ಆಗೋದು ಆಗ್ತೀರಾ. ಅದಕ್ಕಿಂತ ಡ್ರಗ್ಸ್ ಅವೇರ್ನೆಸ್ ತಿಳಿಸೋಕ್ಕೆ ನಿಮಗೆ ಮಾಲಲ್ಲಿ ಸ್ಕೂಲಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ಅವನು ಆಲ್ಕೋಹಾಲಿಸ್ಟು ಅಥವಾ ಸಿಗರೇಟ್ ಹೊಡಿತಾನೆ ಅಷ್ಟೇ, ಅದರಿಂದ ದುಷ್ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವನು ಓದೋದಕ್ಕೆ ಬರಲ್ಲ, ಕಾನ್ಸಂಟ್ರೇಟ್ ಬರಲ್ಲ, ಆಮೇಲೆ ಅವನು ಕ್ರೈಮ್ ಮಾಡೋದಕ್ಕೆ ಅಥವಾ ರೇಗೋದಕ್ಕೆ, ಜಗಳ ಮಾಡೋದಕ್ಕೆ ಅಥವಾ ರೋಡಲ್ಲಿ ಹೋಗುವಾಗ ಅಥವಾ ಮನೇಲಿ ಪೇರೆಂಟ್ಸಿಗೆ ರೆಫ್ಯೂಸ್ ಮಾಡ್ತಾನೆ ಅಥವಾ ಕಾಲೇಜಲ್ಲಿ ಸ್ಕೂಲಲ್ಲಿ ಅಥವಾ ಕಂಪ್ನಿಯಲ್ಲಿ ಅವನು ರಿಯಾಕ್ಟೇ ಬೇರೆ ಇರುತ್ತೆ.